ಈಗಾಗಲೇ ನಮ್ಮ ಈ ಒಂದು ತಂಡದ ಮುಖಂಡರಾದಂತ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವರು ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕಫು ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನ್ ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾದ್ರು ಮಸೀದ್ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ದು ಏನಾದ್ರ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ತೊಗಲಿನ ತಗಡ ಯಾವ್ದಾರ ಐತೇನ್ರಿ? ಏನೂ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್ ಟ್ರಿಬ್ಯುನಲ್ ಏನಿದೆ, ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ ರದ್ದಾಗಬೇಕು. ಯಾವುದೇ ರೈತ ತನ್ನ ಜಮೀನಾಗಲಿ, ಸರ್ಕಾರಿ ಜಮೀನಾಗಲಿ, ಮಠ ಮಂದಿರದಾಗಲಿ, ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು, DC ಅವರು, ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ವಿನಃ ಈ ವಕಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನು ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ. ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವರು ಸಹಿತ ಮೊನ್ನೆ ನಮ್ಮ ಏನು ಬಿಜಾಪುರನ ಹೋರಾಟ ಮಾಡಿದ್ದೀವಿ. ಅಲ್ಲಿ ಸುಮಾರು 16,000 ಎಕರೆ ವಕಫ್ ಅಷ್ಟೇ ಅಲ್ಲ, ಇನ್ನೂ ಒಂದು ಭಾಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು. ಏನು 8 2B ವಕಫ್ ಅಂತೇಳಿ ಒಂದು ಕಾಲಮ್ ಮಾಡ್ಯಾರ ಅವರು. ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂಥದ್ದು ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದು 5-6 ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಂದ್ರೆ ಎಲ್ಲಾ ಕಡೆ DC ಕಚೇರಿಯಲ್ಲಿ ಮುಂದೆ ಆಗುವಂಥದ್ದನ್ನು ಒಂದು ಪ್ಲಾನ್ ಮಾಡಿಟ್ಟಿದ್ದಾರೆ. ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡಿದಾಗ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ, ವಕಫ್ ಆಸ್ತಿ ಒಂದು ಇಂಚೂ ನಾವು ಬಿಡುದಿಲ್ಲ, ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ. ಹಂಗಾದ್ರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರ ಇರ್ತದೆ, ಸರ್ಕಾರ ಮೊದಲ ಮಾಲೀಕ, ಅಲ್ಲಿಂದ ನಾವು ರೈತರ ಹತ್ರ ಇರ್ತದೆ. ಆದರೆ ಜಮೀರ್ ಅಹಮದ್ ಹೇಳುತ್ತಾ ಇರುವುದು ಇದು ಸರ್ಕಾರದಲ್ಲ, ಇದು ನಮ್ಮ ದೇಶದ್ದೇ ಅಲ್ಲ ತಾನೆ. ಅಂದಮೇಲೆ ಇದು ಭಾಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು, ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರಿತ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ, ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರೇ ವಕಫ್ ಮಾಡಿದ್ದಾರೆ. ಈ ರೀತಿ ಏನೇನದ ಅಂತ ಮಾಹಿತಿ ನಮ್ಗೆ ಕೊಡ್ರಿ. ನಿಮ್ಮನ್ನ ವಿಶೇಷವಾಗಿ ದಿಲ್ಲಿಗೆ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ 31 ಸದಸ್ಯರಿದ್ದಾರೆ. ಏನೇನು ನಿಮ್ಮ ಸಮಸ್ಯೆ ಅದ ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವರಿಗೆ. ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ, ಮಮತಾ ಬ್ಯಾನರ್ಜಿ ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಫ್ ಎಷ್ಟು ಒಂದು ಖತರ್ನಾಕ್ ಒಂದು ಈ ಕಾನೂನು ಇದೆ ಅನ್ನೋಂಥದ್ದು. ಅದನ್ನು ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಒಂದು ವಿಲೇಜ್ ಅಲ್ಲಿ 2022ರಲ್ಲಿ ವಕಫ್ ಅಂತೇಳಿ ಸರ್ಕಾರ ಮಾಡಿಲ್ಲ, ಅವಾಗ ಬಿಜೆಪಿ ಸರ್ಕಾರ ಇತ್ತು. ಸರ್ಕಾರದಲ್ಲಿ ಒಂದಂತರೂ ಕ್ಲಿಯರ್ ಮಾಡ್ತೀನಿ ನಾನು. ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ, ಬೊಮ್ಮಾಯಿಯವ್ರ ಸರ್ಕಾರ ಇರಲಿ, ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ, ಸದಾನಂದ ಗೌಡ್ರ ಸರ್ಕಾರ ಇರಲಿ, ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ನಾವು ಬಂದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಯಾವ ಸರ್ಕಾರ ಇದ್ರೂ ಅನ್ಯಾಯ ಆಗಿದೆ. ನಾವೇನು ಅದನ್ನು ರೆಸ್ಕ್ಯೂ ಮಾಡಿ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡ್ಲತ್ತ ಅದನ್ನು ನಾವು ಯಾರು ವಾದ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ, ಪ್ರಧಾನಮಂತ್ರಿಗಳ ಸತತ ಪತ್ರ, ನಾವು ವಿಧಾನಸಭೆಯಲ್ಲಿನೂ ನಾವು ವಕಫ್ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಅವ್ರು ಹೇಳಿದ್ದಾರೆ, ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಪಿಕೊಂಡಂಥ ದಿನ ನಿನ್ನೆ. ಅದರ ಹಿಂದಿನ ದಿವಸನೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಡೀತಿದೆ ಹೊರತು ಯಾವುದೇ ಇಂಥ ವಕಫ್ಗೆ ಅಲ್ಲಿ ಅವಕಾಶ ಇಲ್ಲ, ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ. ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಅಂತೇಳಿ ಏನು ಭರವಸೆ ಕೊಟ್ಟಾರೆ ದೇಶದ ಜನರಿಗೆ. ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ, ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ವಕಫ್ ಅನ್ನುವಂಥದ್ದು ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋದು ತಿಳಿಸಲಿಕ್ಕೆ ನಾವು ಅಡ್ಡಾಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಸರ್, ಈಗ ವಿಜಯನಂದ ನೋಡ್ರಿ